ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನಮ್ಮ ಭಾರತದ ಮೇಲೆ ನೇರ ಎಫೆಕ್ಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ಎಫೆಕ್ಟ್ ಆಗ್ತಾ ಇದೆ. ಇದಷ್ಟೇ ಅಲ್ಲ, ಮುಂದುವರೆದು ನಮ್ಮ ರೈತರು ಬೆಳೀತಾ ಇರುವಂತಹ ಬೆಳೆಗಳಿಗೂ ಕೂಡ ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ರಾಜ್ಯದ ರೈತರ ಮೇಲೆ ಯುದ್ಧದ ಎಫೆಕ್ಟ್. ಹೋಟೆಲ್ಗಳು ಬಂದ್ ಆಗಿದ್ದಕ್ಕೆ ಸ್ವೀಟ್ ಕಾರ್ನ್ ಸೇಲ್ ಆಗ್ತಿಲ್ವಂತೆ. ಪಾಪ ರೈತರು ಬೆಳೆದಿದ್ದಾರಲ್ಲ, ಅದನ್ನ ಕೊಂಡ್ಕೊಳ್ಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ. ಉತ್ತಮ ಆದಾಯ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ರು ರೈತರು, ಬಟ್ ಲಾಸ್ ಆಗ್ತಾ ಇದೆ. ಬೆಲೆ ಇಲ್ಲದೆ ತೋಟದಲ್ಲೇ ಕೊಳತು ಹೋಗ್ತಾ ಇದೆಯಂತೆ ಸ್ವೀಟ್ ಕಾರ್ನ್. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೈತರು ಈಗ ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ. ಹೋಟೆಲ್ಗಳಿಗೆ ಹೆಚ್ಚು ಸರಬರಾಜು ಆಗ್ತಾ ಇತ್ತಂತೆ ಸ್ವೀಟ್ ಕಾರ್ನ್. ತೆನೆಕಿತ್ತ 2-3 ದಿನಗಳಲ್ಲಿ ಸ್ವೀಟ್ ಕಾರ್ನ್ ಉಪಯೋಗಿಸಬೇಕು, ಅದಾದ ಮೇಲೆ ಅದು ಯೂಸ್ ಆಗಲ್ಲ ಅಂತ, ಅದರ ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಸ್ವೀಟ್ ಕಾರ್ನ್ ಸಪ್ಲೈ ಆಗ್ತಾ ಇಲ್ಲ. ಹಂಗಾಗಿ ಫಸಲು ಕೈಗೆ ಬಂದರೂ ಕೂಡ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಹೆಚ್ಚು ದಿನ ತೋಟದಲ್ಲೇ ಹಿಂಗೆ ಬೆಳೆ ಇದ್ರೆ ಅದು ಕೂಡ ಲಾಸು. ಹಂಗಾದ್ರೆ ಬೆಳೆದಂತಹ ಬೆಳೆಯನ್ನ ಕಟ್ ಮಾಡ್ತೀವಿ ಅಂದ್ರೂ ಕೂಡ 2-3 ದಿನಗಳಲ್ಲಿ ಅದು ಸಪ್ಲೈ ಆಗಬೇಕು, ಬಟ್ ಸಪ್ಲೈ ಆಗ್ತಾ ಇಲ್ಲ. ಹೋಟೆಲ್ನವ್ರು ಮುಂದೆ ಬರ್ತಾ ಇಲ್ಲ ಕೊಂಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಹೋಟೆಲ್ ನಡೆಸೋದೇ ಕಷ್ಟ ಆಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಹಂಗಾಗಿ ಚೈನ್ ಲಿಂಕ್ ತರ ಒಂದಕ್ಕೊಂದು ಸಮಸ್ಯೆಗಳಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ರೈತರ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆ ಅಂದರೆ, ಈಗಾಗಲೇ ಸಹ ಬಹುತೇಕವಾಗಿ ಹೋಟೆಲ್ಗಳು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಹೋಟೆಲ್ಗೆ ರೈತರ ಒಂದು ಬೆಳೆದ ಬೆಳೆಗಳು ಯಾವ ರೀತಿ ಅಂದ್ಕೊಂಡಿದೆ ಅಂದರೆ, ಹೋಟೆಲ್ಗಳು ನಡೆದಂಥ ರೀತಿಯಲ್ಲಿ ಮಾತ್ರ ಸಹ ಈ ಒಂದು ರೈತರ ಬೆಳೆಗಳಿಗೂ ಸಹ ಒಂದು ಬೆಲೆ ಅನ್ನೋದು ಸಿಗುತ್ತದೆ. ನಾವು ಹಿಂದೆ ನೋಡ್ಬೋದು, ಈ ಒಂದು ಇದರಲ್ಲಿ ಸ್ವೀಟ್ ಕಾರ್ನ್ ಬಹುತೇಕ ಈ ಸ್ವೀಟ್ ಜೋಳ ಏನಿದೆ, ಇದು ಬಹುತೇಕವಾಗಿ ತೋಟಗಳಲ್ಲಿ ಸಹ ಕೀಳೋರಿಲ್ಲದೆ ಸಹ ಕೊಳಿತಾ ಇರುವಂತಹ ಇದನ್ನು ನಾವು ನೋಡ್ಬೋದಾಗ್ತದೆ. ಯಾಕಂದರೆ ಬಹುತೇಕವಾಗಿ ಸ್ವೀಟ್ ಕಾರ್ನ್ ಎಂಬುದು 2-3 ದಿನಗಳಲ್ಲಿ ಕಿತ್ತ ನಂತರ ಖಾಲಿ ಆಗಬೇಕಾಗಿರ್ತದೆ. ಇಂತಹ ಒಂದು ಇದರಲ್ಲಿ ಬಹುತೇಕವಾಗಿ ಹೋಟೆಲ್ಗಳು ಕ್ಲೋಸ್ ಆಗಿರೋದ್ರಿಂದ ಸುಮಾರು 1 ವಾರದಿಂದ ಹೋಟೆಲ್ಗಳ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಮುಖ ಆಗಿದೆ ಮತ್ತು ಮಾಡುವಂಥ ಡಿಶಸ್ಗಳಲ್ಲೂ ಸಹ ಸಾಕಷ್ಟು ಒಂದು ಕಡಿಮೆ ಮಾಡಿರುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಸ್ವೀಟ್ ಕಾರ್ನ್ ಜೋಳಗಳು ಬಹಳಷ್ಟು ಕಡಿಮೆ ಬಳಕೆ ಆಗ್ತಾ ಇಲ್ಲ. ಈ ಬಳಕೆ ಇಲ್ಲದೆ ಇರುವಂಥ ದೃಷ್ಟಿಯಿಂದ ಬಹುತೇಕವಾಗಿ ಇಂದು ತೋಟದಲ್ಲೇ ಉಳಿದಿರುವಂತಹ ಇದನ್ನು ನೋಡ್ಬೋದಾಗ್ತದೆ. ಬಹುತೇಕವಾಗಿ ಕೊಂಡಂತಹ ವ್ಯಾಪಾರಸ್ಥರು ಅರ್ಧಂಬರ್ಧ ಕಿತ್ತು ಇಲ್ಲೇ ಬಿಟ್ಟು ತೋಟಗಳಲ್ಲೇ ಬಿಟ್ಟು ಹೋಗಿರುವಂತಹ ಒಂದು ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದರಿಂದ ರೈತರು ಸಾಕಷ್ಟು ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ನಷ್ಟ ಅಂದರೆ, ಅವರು ಹಾಕಿರುವಂತಹ ಬಂಡವಾಳದ ಕಾಲು ಭಾಗ ಕೂಡ ಕೈಗೆ ಸಿಗುವಂತಹ ಒಂದು ಪರಿಸ್ಥಿತಿ. ಆ ಒಂದು ದೃಷ್ಟಿಯಲ್ಲಿ ಸಹ ಬಹುತೇಕವಾಗಿ ರೈತರು ಮುಂದೆ ತಾವು ಏನು ಮಾಡಬೇಕು ಅನ್ನೋ ದೃಷ್ಟಿ ಗೊತ್ತಾಗದೆ ಒಂದು ಕಂಗಾಲಾಗಿರುವಂತಹ ಒಂದು ಸ್ಥಿತಿಯನ್ನು ಇಲ್ಲಿ ನೋಡ್ಬೋದಾಗ್ತದೆ. ಈ ಸ್ವೀಟ್ ಕಾರ್ನ್ ಬೆಳೆ ಬಹುತೇಕವಾಗಿ ರೈತರು ನಂಬಿ, ಅದು ಸಹ ಈ ಬಿರು ಬೇಸಿಗೆಯಲ್ಲಿ ಇದನ್ನು ಸಾಕಿರುವಂತಹ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇರುವಂತಹ ಒಂದು ಇದನ್ನು ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಇಲ್ಲಿ ಈ ಒಂದು ಬೆಳೆಗಳನ್ನು ಬೆಳೆದಂತಹ ಒಂದು ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ. ಆದಷ್ಟು ಬೇಗ ಯುದ್ಧದ ಒಂದು ಪ್ರಭಾವ ಕಡಿಮೆಯಾಗಿ ಈ ಒಂದು ಹೋಟೆಲ್ಗಳು ಮರುಸ್ಥಾಪನೆ ಆದ ನಂತರವೇ ಸಹ ರೈತರು ಮತ್ತಷ್ಟು ಚೇತರಿಸಿಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಇಲ್ಲಿ ನೋಡಬೇಕಾಗ್ತದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.